ಮೇಲ್ನೋಟ ತುಂಬಾ ಇಂಪಾರ್ಟೆಂಟ್ ಇವಾಗ. ಮೇಲ್ನೋಟದಲ್ಲಿ ನಾವು ಶ್ರೀಮಂತರು ಅಂತ ತೋರಿಸ್ಕೊಂಡ್ಬಿಟ್ರೆ ಅಲ್ಲಿ ನನ್ನ ಅರ್ಧ ಕೆಲಸ ಮುಗ್ದಂಗಲ್ವಾ. ಸೊ ನಾನು ಆ ತರ ಪ್ರಯತ್ನ ಮಾಡ್ತಾ ಇದ್ದೀನಿ. ಇದು ನಂದು ಒರಿಜಿನಲ್ ಗೆಟಪ್. ಅದೆಲ್ಲ ನಮ್ಮ ಮನೆ ಪಕ್ಕ ಒಂದು ಕಾಸ್ಟ್ಯೂಮರ್ ಅಂಗಡಿ ಇದೆ, ಅಲ್ಲಿ ನನ್ನ ಮಗಳ ಹತ್ರ ಪುಸ್ಲಾಯಿಸಿ ಅವಳ ಹತ್ರ ದುಡ್ಡಿಸ್ಕೊಂಡು ಒಡವೆ ಜ್ಯುವೆಲ್ರಿ ಎಲ್ಲ ಬಾಡಿಗೆಗೆ ತಗೊಂಡು ಬಾಡಿಗೆ ಶೋಕಿ ಮಾಡ್ತಾ ಇದ್ದೀನಿ. ನಮ್ಮಮ್ಮ ಅಂದ್ರೆ ನನ್ನ ಪ್ರಪಂಚ, ನನ್ನ ಪ್ರಾಣ, ಎಲ್ಲವೂ ಅವರೇ. ಆ ನಾನೇನಾದ್ರು ಸಾಧಿಸ್ಬೇಕು ಅಂದ್ರೆ ನಾನ್ ಚೆನ್ನಾಗಿ ಬದುಕ್ಬೇಕು. ಯಾಕೆ ನಾನ್ ಚೆನ್ನಾಗಿ ಬರ್ಬೇಕು, ಅದು ನಮ್ಮ ಅಮ್ಮನ ಆಸೆ. ಸೊ ನಮ್ಮ ಅಮ್ಮನ ಆಸೆನ ನಾನು ಈಡೇರಿಸ್ಬೇಕು. ಸೊ ಪ್ರತಿ ಹಂತದಲ್ಲೂ ಆ ಎಲ್ಲಾ ಎಲ್ಲಾ ಕೆಲ್ಸದಲ್ಲೂ ನನ್ನ ತಾಯಿ ನನ್ ಜೊತೆ ಇರ್ತಾರೆ. ಮದ್ವೆ ಆದ್ಮೇಲೆ ಗೊತ್ತಾದ್ರೆ ಏನು ಮಾಡಕ್ಕಾಗಲ್ಲ. ಆ ಮದ್ವೆ ಆಗಿರೋ ಹುಡುಗ ದುಡ್ಡಿಲ್ದೇ ಇರೋನ್ ಆಗಿದ್ರೆ ಮಾಡಿ ಆ ಅವನಿಗೆ ಕೆಲ್ಸ ಕಳ್ಸು, ಅವನಿಗೆ ಜಾಸ್ತಿ ದುಡಿಯಕ್ಕೆ ಒಂದು ಪ್ರೇರಣೆ ಆಗು ನೀನು, ಅವನಿಗೆ ಅದು ಮಾಡಕ್ ಹೇಳು ಇದು ಮಾಡಕ್ ಹೇಳು ಅಂತ ಬಹುಶಃ ನನ್ನ ಮಗಳಿಗೆ ಹೇಳ್ಕೊಡ್ತೀನಿ, ಒಳ್ಳೆ ರೀತಿಯಲ್ಲಿ ಹೇಳ್ಕೊಡ್ತೀನಿ. ಸತ್ತ ಮೇಲೆ ದುಡ್ಡು ನಮ್ ಜೊತೆ ಬರತ್ತಾ ಅಂತ ಕೇಳ್ತಾರೆ. ಖಂಡಿತವಾಗ್ಲೂ ಬರಲ್ಲ. ಮತ್ ಸತ್ತ ಮೇಲೆ ಸ್ಮಶಾನಕ್ ಹೋಗೋವರೆಗೂ ದುಡ್ಡು ಬೇಕೇ ಬೇಕು. ಈಗ ನಾವು ದುಡ್ಡು ಕೊಡ್ಲಿಲ್ಲ ಅಂದ್ರೆ ಸ್ಮಶಾನಕ್ಕ ಹೆಣಾನು ಯಾರು ತಗೊಂಡ್ ಹೋಗೋದಿಲ್ಲ. ನಮಸ್ಕಾರ, ನೀವು ನೋಡ್ತಾ ಇದ್ರ ಫಿಲ್ಮಿ ಬೀಟ್ ಕನ್ನಡ. ನಾನು ಚಂದನ. ಈಗ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಗೌರಿ ಕಲ್ಯಾಣ ಅನ್ನೋ ಸೀರಿಯಲ್ ಬರ್ತಾ ಇದೆ. ಈಗಾಗಲೇ ಪ್ರೋಮೋ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಆದರೆ ಇದರಲ್ಲಿರುವಂತಹ ತಾಯಿ ಪಾತ್ರಧಾರಿ ಕೂಡ ಅಷ್ಟೇ ಸದ್ದು ಮಾಡ್ತಾ ಇದ್ದಾರೆ. ಅಂದರೆ ಎಲ್ಲ ತಾಯಿಗೂ ಅಷ್ಟೇ ಅಲ್ವಾ, ಅವ್ರ ಮಕ್ಕಳು ಚೆನ್ನಾಗಿರ್ಬೇಕು, ಒಳ್ಳೆ ಮನೆಗೆ ಹೋಗಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಅದನ್ನು ಇವರು ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ. ಸೊ ಆ ಪ್ರೋಮೋ ಹೇಗಿತ್ತು ಅನ್ನೋದು ಈಗಾಗಲೇ ನೀವು ನೋಡಿದ್ದೀರಾ. ಸೊ ಸೀರಿಯಲ್ ಹೇಗಿರುತ್ತೆ, ಕಾಂತಲಕ್ಷ್ಮಿ ಪಾತ್ರ ಇವ್ರು ಒಪ್ಕೊಳ್ಳೋದಕ್ಕೆ ಕಾರಣ ಏನು ಅಂತ ದೀಪಿಕಾ ಮೇಡಮ್ನೇ ಕೇಳೋಣ ಬನ್ನಿ. ಮೇಡಮ್, ಮೊದಲನೇದಾಗಿ ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ, ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ನಾವು ಸೂಪರ್ ಆಗಿದ್ದೀವಿ. ಅಂಡ್ ಪ್ರೋಮೋ ತುಂಬಾ ಇಂಪ್ರೆಸಿಂಗ್ ಆಗಿದೆ, ತುಂಬಾ ಜನಕ್ಕೆ ಇಂಪ್ರೆಸ್ ಕೂಡ ಮಾಡಿದೆ. ಸೊ ತಾಯಿ ಅಂದ್ರೆ ಹೀಗೆ ಯೋಚನೆ ಮಾಡ್ತಾಳೇನೋ ತನ್ನ ಮಕ್ಳಿಗೋಸ್ಕರ ಅನ್ನೋದು ಈಗಾಗಲೇ ಒಂದಷ್ಟು ಜನಕ್ಕೆ ಅಂದ್ಕೊಂಡಿದ್ದಾರೆ. ನಾವು ಹಿಂಗೆ ಯೋಚನೆ ಮಾಡ್ತೀವಿ ಅಂತ ಕನೆಕ್ಟ್ ಆಗಿದ್ದಾರೆ. ಸೊ ಹೇಳಿ, ಪ್ರೋಮೋ ಬಿಟ್ಟಾಗ ರೆಸ್ಪಾನ್ಸ್ ಹೇಗಿತ್ತು? ಆಕ್ಚುಲಿ ಐ ಮೀನ್ ಸೀರಿಯಲ್ ಅಲ್ಲಿ ನಾವು ಫಸ್ಟ್ ಪ್ರೊಮೋ ಶೂಟ್ಗೆ ಹೋದಾಗ ಕಾಂಟೆಂಟ್ನ ನೋಡಿದಾಗ, ಸೀನ್ ಪೇಪರ್ ನೋಡಿದಾಗ ಅದೇ ಒಂದು ಸರ್ಪ್ರೈಸ್ ಪ್ಯಾಕೇಜ್ ನನಗೆ. ಸೊ ಪ್ರೋಮೋ ಇದೆ ಬನ್ನಿ, ರೆಡಿ ಆಗಬೇಕು. ಸೊ ರೆಡಿ ಆದ್ವಿ. ಕಂಟೆಂಟ್ ಏನು ಅಂತ ನೋಡಿದಾಗಲೇ ನನಗೇನೆ ಒಂಥರ ಅರೆ ವಾ, ಇದು ಈ ಥರ ಇದೆಯಲ್ಲ ಅಂತ ಅನಿಸಿತು. ಪ್ರೋಮೋ ಲಾಂಚ್ ಆದಾಗ ಬಹುಶಃ ನಾನು ಭೂಮಿ ಮೇಲೆ ಇರಲಿಲ್ಲ ಅನಿಸುತ್ತೆ, ಅಷ್ಟು ಖುಷಿ ಇತ್ತು. ತುಂಬ ಒಳ್ಳೆ ರೆಸ್ಪಾನ್ಸ್ ಬಂತು. ಹೊರಗಿನ ಜನ ನೋಡಿ ಮೆಚ್ಚೋದು ಬೇರೆ, ಬಟ್ ನಮ್ಮ ಇಂಡಸ್ಟ್ರಿಯಲ್ಲಿರೋ ಟೆಕ್ನಿಷಿಯನ್ಸು, ಕೋ ಆರ್ಟಿಸ್ಟ್ಗಳು ಪ್ರತಿಯೊಬ್ಬರೂ ಅದನ್ನು ಅಕ್ನಾಲೇಜ್ ಮಾಡಿದರು. ತುಂಬ ತುಂಬ ಅದು ತುಂಬ ಖುಷಿ ಆಯಿತು ಅಂದ್ಬಿಟ್ರೆ ತುಂಬ ಚಿಕ್ಕ ಪದ ಆಗಿಬಿಡುತ್ತೆ. ಅದಕ್ಕೆ ಪದಗಳೇ ಇಲ್ಲ. ತುಂಬ ಎಂಜಾಯ್ ಮಾಡಿದೆ ನಾನು, ಇಡೀ ಪ್ರಾಸೆಸ್ನ ಎಂಜಾಯ್ ಮಾಡಿದ್ದೀನಿ. ಅಂಡ್ ರಾಮ್ಜಿ ಸರ್ ಬ್ಯಾನರ್ ಅಲ್ಲಿ ಬರ್ತಾ ಇದ್ದಾರೆ. ಅಂಡ್ ಈಗಾಗಲೇ ಅವರೆಲ್ಲ ಸೂಪರ್ ಹಿಟ್ ಸೀರಿಯಲ್ಸ್ ಕೊಟ್ಟಿದ್ದಾರೆ. ಮಂಗಳಗೌರಿ, ಪುಟ್ಟಗೌರಿ ಮದುವೆ, ರಾಮಾಚಾರಿ, ಈಗ ಜಸ್ಟ್ ಮುಗ್ದಂಥ ಪ್ರಾಜೆಕ್ಟ್. ಈಗ ಮತ್ತೆ ಅವ್ರದ್ದೇ ಬ್ಯಾನರ್ ಅಲ್ಲಿ. ಎಷ್ಟು ಖುಷಿ ಇದೆ? ತುಂಬ ಖುಷಿ ಇದೆ. ನನಗೆ ಭಾಳ ಆಸೆ ಇತ್ತು ಅವ್ರ ಪ್ರೊಡಕ್ಷನಲ್ಲಿ ಕೆಲಸ ಮಾಡಬೇಕು ಅಂತ. ಬಿಕಾಸ್ ಈಸ್ ಅ ವೆರಿ ಪ್ಯಾಷನೇಟ್ ಡೈರೆಕ್ಟರ್ ಆ್ಯಂಡ್ ಅ ವೆರಿ ಪ್ಯಾಷನೇಟ್ ಪ್ರೊಡ್ಯೂಸರ್. ಈಗ ಹೇಗಂದರೆ 1,000 ಖರ್ಚಾಗೋ ಜಾಗದಲ್ಲಿ 1,00,000 ಖರ್ಚಾದ್ರೂ ಪರವಾಗಿಲ್ಲ, ಈ ಶಾರ್ಟ್ ಸಖತ್ತಾಗಿ ಬರಬೇಕು ಅಂತ ಪ್ಯಾಷನ್ ಇಟ್ಕೊಂಡು ಕೆಲಸ ಮಾಡೋರ ಜೊತೆ ಕೆಲಸ ಮಾಡೋದೇ ಒಂದು ಖುಷಿ, ಒಂದು ಚಾಲೆಂಜಿಂಗ್. ಆ ಥರ ಒಂದು ಕೆಲಸದ ಬಗ್ಗೆ ಒಂದು ಹುಚ್ಚಿರೋರ ಜೊತೆ ಕೆಲಸ ಮಾಡಬೇಕು. ಸೊ ಅದರಲ್ಲಿ ನಾವು ಪ್ರತಿ ಕ್ಷಣ ನಿರಂತರವಾಗಿ ಏನಾದ್ರು ಕಲಿತಾ ಇರ್ತೀವಿ. ಸೊ ನೀವೇ ಹೇಳ್ದಂಗೆ ಸರು ಬ್ಯಾಕ್ ಟು ಬ್ಯಾಕ್ ಎಲ್ಲ ಪ್ರಾಜೆಕ್ಟ್ಸು ಹಿಟ್ ಕೊಟ್ಟಿದ್ದಾರೆ. ಸೊ ಈಗ ಬರ್ತಾ ಇದ್ದೀವಿ. ಸೊ ಇದು ಖುಷಿ ಜೊತೆಗೆ ಒಂದು ಹೆಚ್ಚಿನ ಜವಾಬ್ದಾರಿ ಇದೆ, ಒಂದು ಭಯ ಇದೆ. ಸೊ ಅದೆಲ್ಲದಕ್ಕೂ ಆಡಿಯನ್ಸೇ ಉತ್ತರ ಕೊಡಬೇಕು. ಇನ್ನು ಮೂರನೇ ಮಗಳು ಮತ್ತೆ ದೊಡ್ಡ ಮಗಳು ನಿಮ್ ತರ ಸಿಮಿಲರ್ ಇದ್ದಾರೆ ಅಂತ ಅನ್ಸುತ್ತೆ. ಅಂದ್ರೆ ಮಾತಾಡೋದಾಗಿರ್ಬೋದು, ಎಕ್ಸಾಜುರೇಟ್ ಮಾಡೋದಾಗಿರ್ಬೋದು. ಆದ್ರೆ ಗೌರಿ ಮತ್ತೆ ಕಂಪ್ಲೀಟ್ ಅಪ್ಪನ್ ತರ. ಸೊ ಕಷ್ಟ ಆಗಿದ್ಯಾ ಹ್ಯಾಂಡಲ್ ಮಾಡಕ್ಕೆ? ಅಂದ್ರೆ ಅವ್ರು ಬರೀ ಆದರ್ಶಗಳನ್ನ ನಂಬ್ಕೊಂಡು ಹೋಗೋರು, ಹಣ ಇಂಪಾರ್ಟೆಂಟ್ ಅಲ್ಲ ಗುಣ ಮುಖ್ಯ ಅನ್ನೋರು. ಇಬ್ರು ಕೂಡ ಹಾಗೆ ಇರೋದು. ಹೇಗಂತ ಏನ್ ಹೇಳ್ತಾರೆ ಅದಕ್ಕೆ? ಗೌರಿ ಹೇಗಂದ್ರೆ ನನ್ನ ಎರಡನೇ ಮಗಳು. ಆದರೆ ಮೊದಲನೇ ಮಗನ ಸ್ಥಾನ ಅವಳು ನಮ್ಮನೇಲಿ ತಗೊಂಡಿರೋವಂಥ ಸ್ಥಾನ ಆ ಥರ ಇದೆ. ಎಲ್ಲ ಜವಾಬ್ದಾರಿನ ಹೊತ್ಕೊಂಡು ಅವಳೇ ಎಲ್ಲವೂ ಮುಂದೆ ನಿಂತು ನೋಡ್ಕೊತಿದ್ದಾಳೆ. ನನಗೆ ಕಷ್ಟ ಆಗಲಿ ಅಥವಾ ಅವ್ರ ಅಕ್ಕನಿಗೆ ಕಷ್ಟ ಆಗಲಿ, ಅವ್ರ ತಂದೆಗೆ ಕಷ್ಟ ಆಗಲಿ, ಪ್ರತಿಯೊಂದು ಜವಾಬ್ದಾರಿನೂ ಅವಳೇ ವಹಿಸ್ಕೊಂಡಿರೋದು. ಅವಳನ್ನ ಒಪ್ಸೋದು ಕಷ್ಟ ಅಲ್ಲ. ಅವಳಿಗೇನಂದರೆ ಒಂದು ತಾಯಿ ಮನಸ್ಸು, ತಾಯಿ ಕರಳು.
ಪ್ಲೀಸ್ ಕಣೆ ಗೌರಿ ಅಂದ ತಕ್ಷಣ ಅದು ನಾನು ಮಾಡ್ತಿರೋದು ತಪ್ಪು ಅಂತ ಅವಳಿಗೆ ಅನ್ಸಿದ್ರು ಅಮ್ಮನಿಗೆ ದುಃಖ ಆಗತ್ತೆ, ಅಮ್ಮನಿಗೆ ಬೇಜಾರಾಗತ್ತೆ ಅಂತ ಒಪ್ಕೋತಾಳೆ ಅವಳು. ಅಂಡ್ ನಾವು ಪ್ರೋಮೋ ನೋಡಿದಾಗ ನೀವು ಅಂದ್ರೆ ಅವ್ರು ಇಂಪ್ರೆಸ್ ಮಾಡ್ಬೇಕು ಅವ್ರಿಗೆ ಅಂತ ಹೇಳಿ ಸೀರೆ ಅಂಗಡಿಗೆ ಕರ್ಕೊಂಡೋಗಿ ಸೀರೆ ತಗೊಳ್ಳಿ ಅಂತ ಹೇಳ್ತೀರಾ, ಮತ್ತೆ ಗಂಡನ್ ನೋಡಕ್ ಹೋದಾಗ ಬಾಡ್ಗೆ ಕಾರಲ್ಲಿ ಫುಲ್ ಜ್ಯುವೆಲರಿ ಎಲ್ಲ ಹಾಕೊಂಡು ರಿಚ್ ಲುಕ್ ಅಲ್ಲಿ ಇಳಿತೀರಾ. ಸೊ ದುಡ್ಡೆಲ್ಲ ಹೆಂಗ್ ಬರ್ತಾ ಇದೆ ಮೇಡಮ್? ಏನ್ ಗೊತ್ತಾ, ಇದು ನಂದು ಒರಿಜಿನಲ್ ಗೆಟಪ್ಪು. ಅದೆಲ್ಲ ನಮ್ಮ ಮನೆ ಪಕ್ಕ ಒಂದು ಕಾಸ್ಟ್ಯೂಮರ್ ಅಂಗಡಿ ಇದೆ, ಅಲ್ಲಿ ನನ್ನ ಮಗಳ ಹತ್ರ ಪುಸ್ಲಾಯಿಸಿ ಅವಳ ಹತ್ರ ದುಡ್ಡಿಸ್ಕೊಂಡು ಒಡವೆ ಜ್ಯುವೆಲ್ರಿ ಎಲ್ಲ ಬಾಡಿಗೆಗೆ ತಗೊಂಡು ಬಾಡಿಗೆ ಶೋಕಿ ಮಾಡ್ತಾ ಇದ್ದೀವಿ. ಆಮ್, ಈಗ ಏನು ಗೊತ್ತಾ, ಮೇಲ್ನೋಟ ತುಂಬ ಇಂಪಾರ್ಟೆಂಟ್ ಇವಾಗ. ಮೇಲ್ನೋಟದಲ್ಲಿ ನಾವು ಶ್ರೀಮಂತರು ಅಂತ ತೋರಿಸ್ಕೊಂಡ್ಬಿಟ್ರೆ ಅಲ್ಲಿ ನನ್ನ ಅರ್ಧ ಕೆಲಸ ಮುಗ್ದಂಗಲ್ವಾ. ಸೊ ನಾನು ಆ ಥರ ಪ್ರಯತ್ನ ಮಾಡ್ತಾ ಇದ್ದೀನಿ. ಅಂಡ್ ನೀವಾಗ್ಲೇ ಪ್ರೆಸ್ ಮೀಟ್ ನಲ್ಲಿ ಹೇಳ್ತಿದ್ರಿ ನಮ್ಮ ತಾಯಿದು ಹಾಗೆ ನಮ್ಮ ಅಜ್ಜಿದು ಅರ್ಧರ್ಧ ಗುಣ ನನಗ್ ಬಂದಿದೆ, ಆ ಪಾತ್ರದಲ್ಲೂ ನಾನು ಅಷ್ಟು ಎಫರ್ಟ್ಸ್ ಹಾಕಕ್ ಅದು ಒಂದ್ ಕಾರಣ ಆಗತ್ತೆ ಅಂತ. ಅವ್ರನ್ನ ನೆನೆಸ್ಕೊಂಡು ಹೇಳ್ಬೇಕು ಅಂತಂದ್ರೆ ಈ ಸಂದರ್ಭದಲ್ಲಿ ಏನ್ ಹೇಳ್ತೀರಾ? ನಾನು ಚಿಕ್ಕ ವಯಸ್ಸಿಂದ ನನ್ನ ಅಜ್ಜಿ ಜೊತೆನೇ ಜಾಸ್ತಿ ಬೆಳೆದಿದ್ದು. ನಮ್ಮ ಅಜ್ಜಿ ನನಗೆ ಇನ್ಸ್ಪಿರೇಷನು. ತುಂಬ ನಾನು ಅವ್ರ ಜೊತೆನೇ ಬೆಳೆದಿರೋದ್ರಿಂದ ಅವರು ಜೀವನನ ಯಾವ ರೀತಿ ಸ್ವೀಕರಿಸಿದ್ರು, ಇವಾಗ ಅವ್ರಿಗೆ ಬೇಕಾಗಿರೋ ವಸ್ತು ಅವ್ರಿಗೆ ಸಿಕ್ತಿದ್ದಾಗ ಅವ್ರು ಅದಕ್ಕೆ ಯಾವ ರೀತಿ ಪ್ರತಿಕ್ರಿಯಿಸಿದ್ರು, ಇವೆಲ್ಲವನ್ನು ನಾನು ನೋಡ್ಕೊಂಡು ಬಂದಿದ್ದೀನಿ. ಇವನ್ ಟುಡೇ ಮೈ ಅಜ್ಜಿ ಇಸ್ ಅ ವೆರಿ ಸ್ಟ್ರಾಂಗೆಸ್ಟ್ ಲೇಡಿ ಐ ಹ್ಯಾವ್ ಎವರ್ ಕಮ್ ಅಕ್ರಾಸ್. ನನ್ನ ತಾಯಿನೂ ಅಷ್ಟೆ. ನನ್ನ ತಾಯಿ ಹೇಗಂದ್ರೆ, ನನ್ನ ಮಗಳು ಅವಳಿಗೆ ಒಂದು ಒಳ್ಳೆ ಜೀವನ ಸಿಗಬೇಕು. ಈಗ ಯೂಶ್ವಲಿ ಹೆಣ್ಮಕ್ಳು ಮದುವೆ ಆಗಿ ಗಂಡನ ಮನೆಗೆ ಹೋದ್ಮೇಲೆ ಅದು ಎಲ್ಲವೂ ಸರಿ ಇರಲ್ಲ ಅಥವಾ ಎಲ್ಲವೂ ಸರಿಯಾಗಿರುತ್ತೆ. ಆ, ಸರಿ ಇಲ್ಲದೆ ಇರೋದನ್ನ ಸರಿ ಮಾಡಿಕೊಂಡು ತುಂಬ ಜನ ತಾಯಂದಿರು ಮಕ್ಕಳಿಗೋಸ್ಕರ ಎಲ್ಲ ಸ್ಯಾಕ್ರಿಫೈಸ್ ಮಾಡಿಕೊಂಡು ಅತ್ತೆ ಮನೇಲಿರ್ತಾರೆ, ಗಂಡನ ಜೊತೆ ಇರ್ತಾರೆ. ಸೊ ಆ ಥರ ಒಂದು ಸ್ಯಾಕ್ರಿಫೈಸ್ ನಮ್ಮ ಅವ್ರ ಜೀವನನ ನನ್ನ ತಾಯಿ ನಮಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿದರು. ಸೊ ನಾನು ಹೇಳ್ದಂಗೆ ನನ್ನ ಪಾತ್ರದಲ್ಲಿ ಹಠ ಹಠ ಅನ್ನೋದು ನನ್ನ ಅಜ್ಜಿ ಗುಣ, ಮಕ್ಕಳಿಗೆ ಒಳ್ಳೇದಾಗಬೇಕು ಅಂತ ಪ್ರತಿಕ್ಷಣ ಬಯಸೋದು ನನ್ನ ತಾಯಿ ಗುಣ. ಸೊ ಮಿಕ್ಸ್ ಆಫ್ ಬೋತ್ ದ ಕ್ಯಾರೆಕ್ಟರ್ಸ್. ನೀವು ಭಾವುಕರಾದ್ರಿ ಅಂತ ಕಾಣುತ್ತೆ ಅಜ್ಜಿ ಮತ್ತೆ ತಾಯಿ ಬಗ್ಗೆ ಮಾತನಾಡಿದ್ದಕ್ಕೆ. ಅಂಡ್ ಹೆಣ್ಮಕ್ಳಿಗೆ ಶಕ್ತಿ ಅಂತ ಹೇಳಿದ್ರೇನೆ ತವ್ರ ಮನೆ ಅಂತ ಹೇಳ್ತಾರೆ. ಆ ತವ್ರ ಮನೆಯಲ್ಲಿ ಅಮ್ಮನೇ ಅಂದ್ರೆ ಸ್ಕೂಲಿಂದ ಬಂದಿದ ತಕ್ಷಣ ಗಂಡ್ ಮಗು ಆಗಿರ್ಬೋದು ಹೆಣ್ಮಗು ಆಗಿರೋದು ಫಸ್ಟ್ ಹುಡ್ಕದೆ ಅಮ್ಮ. ಸೊ ಅಮ್ಮನ ಬಗ್ಗೆ ಏನ್ ಹೇಳ್ತೀರಾ? ನಮ್ಮಮ್ಮ ಅಂದರೆ ನನ್ನ ಪ್ರಪಂಚ, ನನ್ನ ಪ್ರಾಣ, ಎಲ್ಲವೂ ಅವರೇ. ನಾನೇನಾದ್ರು ಸಾಧಿಸ್ಬೇಕು ಅಂದರೆ ನಾನು ಚೆನ್ನಾಗಿ ಬದುಕಬೇಕು. ಯಾಕೆ ನಾನು ಚೆನ್ನಾಗಿ ಬರಬೇಕು, ಅದು ನಮ್ಮಮ್ಮನ ಆಸೆ. ಸೊ ನಮ್ಮಮ್ಮನ ಆಸೆನ ನಾನು ಈಡೇರಿಸ್ಬೇಕು. ಸೊ ಪ್ರತಿ ಹಂತದಲ್ಲೂ ಆ, ಎಲ್ಲ ಎಲ್ಲ ಕೆಲಸದಲ್ಲೂ ನನ್ನ ತಾಯಿ ನನ್ನ ಜೊತೆ ಇರ್ತಾರೆ. ಈಗ ಗೌರಿ ಕಲ್ಯಾಣ ಅಂತ, ಕಮಿಂಗ್ ಬ್ಯಾಕ್ ಟು ಗೌರಿ ಕಲ್ಯಾಣ ಅಂತ ಹೇಳಿದ್ರೆ, ಈಗ 3 ಜನ ಹೆಣ್ಮಕ್ಳು 3 ಜನಕ್ಕೂ ಒಳ್ಳೆ ಮನೆತನಕ್ ಕೊಡ್ಬೇಕು ಅನ್ನೋದು ನಿಮ್ಮ ಆಸೆ. ಇಫ್ ಇನ್ ಕೇಸ್ ಅವ್ರು ಏನಾದ್ರು ಲವ್ ಮಾಡಿದ್ರು ಅಂತ ಇಟ್ಕೊಳ್ಳಿ, ಯಾರೋ ಒಂದು ಗುಣ ಇರುವಂತಹ ಹುಡುಗ, ದುಡ್ಡು ಇಲ್ದೇ ಇರುವಂತಹ ಹುಡುಗ ಆಗಿದ್ರೆ ಹೆಂಗಿರುತ್ತೆ ನಿಮ್ ರಿಯಾಕ್ಷನ್ ಅನ್ನೋದು? ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಬಟ್ ಮದುವೆ ಆದಮೇಲೆ ಗೊತ್ತಾದರೆ ಏನು ಮಾಡೋಕ್ಕಾಗಲ್ಲ. ಆ ಮದುವೆ ಆಗಿರೋ ಹುಡುಗ ದುಡ್ಡಿಲ್ದೇ ಇರೋನ್ ಆಗಿದ್ರೆ ಈ ತರ ಅವರು ಏನಾದ್ರು ಮಾಡಿ ಅವನಿಗೆ ಕೆಲ್ಸಕ್ಕೆ ಕಳಿಸು, ಅವನಿಗೆ ಜಾಸ್ತಿ ದುಡಿಯೋಕ್ಕೆ ಒಂದು ಪ್ರೇರಣೆ ಆಗು ನೀನು, ಅವನಿಗೆ ಅದು ಮಾಡಕ್ಕೆ ಹೇಳು ಇದು ಮಾಡಕ್ಕೆ ಹೇಳು ಅಂತ ಬಹುಶಃ ನನ್ನ ಮಗಳಿಗೆ ಹೇಳ್ಕೊಡ್ತೀನಿ, ಒಳ್ಳೆ ರೀತಿಯಲ್ಲಿ ಹೇಳ್ಕೊಡ್ತೀನಿ. ಗಂಡನ್ ಬಿಟ್ಬಾ ಅಂತ ಹೇಳಲ್ಲ, ಅವನನ್ನ ಶ್ರೀಮಂತನಾಗಿ ಮಾಡೋದು ಅವಳ ಜವಾಬ್ದಾರಿ ಅಂತ ಹೇಳ್ತೀನಿ. ಒಟ್ನಲ್ಲಿ ಶ್ರೀಮಂತರ ಮನೆ ಹಳ್ಳಿ ಆಗ್ಬೇಕು. ಆಗಬೇಕು. ಬಿಕಾಸ್ ಮೇಡಮ್, ದುಡ್ಡು ಕೊಡೋ ಅಂತ ಒಂದು ಕಾನ್ಫಿಡೆನ್ಸು ಜಗತ್ತಲ್ಲಿ ಯಾವುದು ಕೊಡೋದಿಲ್ಲ. ಸೊ ಹಾಗಾಗಿ ನಾನು ಅಷ್ಟು ನನ್ನ ಒಂದು ಥಾಟಲ್ಲಿ ನಾನು ಅಷ್ಟು ಹಠವಾಗಿ ಇರೋದು ಅದೇ ಕಾರಣಕ್ಕೆ. ಅಂಡ್ ನೀವು ಈಗ ಪ್ರೆಸ್ ಮೀಟ್ ಅಲ್ಲಿ ಕೂಡ ನೀವು ಅದೇ ಮಾತನ್ನೇ ಹೇಳ್ತಿದ್ರಿ. ನಿಮ್ಗೊಬ್ರು ಪ್ರಶ್ನೆ ಕೇಳಿದಾಗ ದುಡ್ಡು ಅಷ್ಟು ಇಂಪಾರ್ಟೆಂಟ್, ರಿಯಲ್ ಲೈಫಲ್ಲಿ ಹಂಗೆ ಇದ್ದೀರಾ ಅಂತ. ನೀವು ಒಂದು ಸಿಚುಯೇಷನ್ ನಂಗೆ ಬಂದಿತ್ತು, ಯಾಕೆ ಮಾಡಿಲ್ಲ ಅಂತ ಅನ್ನಿಸ್ತು ಅಂತ. ಅಂದ್ರೆ ಆ ಥಾಟ್ ಯಾವಾಗ ಸ್ಟ್ರೈಕ್ ಆಯ್ತು ನಿಮ್ಗೆ, ಯಾಕೆ ಆ ಥರ ಅನ್ನಿಸ್ತು ಅನ್ನೋದು? ಏನು ಗೊತ್ತಾ ಮೇಡಮ್, ಇದಾಗೋದಕ್ಕೆ ಒಂದು ದೊಡ್ಡ ಇನ್ಸಿಡೆಂಟ್ ಆಗಬೇಕು. ಆ ದೊಡ್ಡ ಇನ್ಸಿಡೆಂಟಿಂದ ದುಡ್ಡು ಅನಿವಾರ್ಯ ಅನ್ನಿಸ್ಬೇಕು ಅನ್ನೋದಿಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೂ ದುಡ್ಡು ಅನಿವಾರ್ಯನೇ. ಈಗ ಸತ್ತ ಮೇಲೆ ದುಡ್ಡು ನಮ್ಮ ಜೊತೆ ಬರತ್ತಾ ಅಂತ ಕೇಳ್ತಾರೆ, ಖಂಡಿತವಾಗ್ಲೂ ಬರಲ್ಲ. ಮತ್ತು ಸತ್ತ ಮೇಲೆ ಸ್ಮಶಾನಕ್ಕೆ ಹೋಗೋವರೆಗೂ ದುಡ್ಡು ಬೇಕೇ ಬೇಕು.
ಈಗ ನಾವು ದುಡ್ಡು ಕೊಡಲಿಲ್ಲ ಅಂದರೆ ಸ್ಮಶಾನಕ್ಕೆ ಹೆಣನೂ ಯಾರೂ ತೊಗೊಂಡು ಹೋಗೋದಿಲ್ಲ. ಸೊ ಅದೇ ದೊಡ್ಡ ದೊಡ್ಡ ಒಂದೇನೋ ಒಂದು ಪರಿಸ್ಥಿತಿ ದೊಡ್ಡದಾಗಿದ್ದಾಗ ದುಡ್ಡು ಅನಿವಾರ್ಯ ಅನ್ಸೋದಿಲ್ಲ. ಚಿಕ್ಕ ಚಿಕ್ಕ ವಿಷಯದಲ್ಲೂ ಎಷ್ಟೋ ಸಲ ದುಡ್ಡು ಅನಿವಾರ್ಯ ಅಂತ ಅನ್ಸತ್ತೆ, ಎಲ್ರಿಗೂ ಅನ್ಸತ್ತೆ ಅದು. ಬಟ್ ಅದನ್ನ ಯಾರು ವೋಕಲ್ ಆಗಿ ಎಕ್ಸ್ಪ್ರೆಸ್ ಮಾಡಲ್ಲ, ಬಟ್ ಎಕ್ಸ್ಪ್ರೆಸ್ ಮಾಡೋದು ತಪ್ಪಲ್ಲ ಅಂತ ನನ್ನ ಅನಿಸಿಕೆ. ಇನ್ನು ರಾಮ್ಜಿ ಸರ್ ಹೇಳಿದ್ರು ಬರೀ 10 ಸೆಕೆಂಡಲ್ಲಿ ನಾನು ಸೆಲೆಕ್ಟ್ ಮಾಡಿದ್ದು ಇವ್ರನ್ನ ಅಂಡ್ ದೊಡ್ಡವರ ಹೆಸರಿತ್ತು ಅಂತ. ಅಂಡ್ ಅಂದ್ರೆ ಎಲ್ರಿಗೂ ಇಂಪ್ರೆಸ್ ಆಗಿದೆ ಪ್ರೋಮೋಲಿ. ನಿಮ್ಮ ಆಕ್ಟಿಂಗ್ ಕೂಡ ನೋಡಿ ಸಾಕಷ್ಟು ಜನ ತುಂಬಾ ಚೆನ್ನಾಗಿ ಮಾಡ್ತಾರಲ್ಲ ಅಂತ ಕೂಡ ಅಂದ್ಕೊಂಡಿದ್ದಾರೆ. ಸೊ ಹೇಳಿ, ರಾಮ್ಜಿ ಸರ್ ಆ ಥರ ಹೇಳಿದಾಗ ತುಂಬಾ ದೊಡ್ಡವ್ರ ಮಧ್ಯ ನಿಮ್ಮ ಹೆಸರು ಓಕೆ ಆಗಿದೆ. ಅಂಡ್ ಅಂಜಲಿ ಮೇಡಮ್ ತುಂಬಾ ಒಳ್ಳೆ ಕಲಾವಿದೆ ಅಂತ ಹೇಳಿದ್ದಾರೆ, ಸೀನಿಯರ್ ಆಕ್ಟರು. ಇದೆಲ್ಲ ಕೇಳಿದಾಗ ಎಷ್ಟು ಖುಷಿ ಆಗುತ್ತೆ. ಅಂಜಲಿ ಮೇಡಮ್ಮು ಅವ್ರಿಗೆ ಒಂದು ತುಂಬ ಆಸೆ ಇತ್ತು ಅವ್ರಿಗೆ. ಅವರು ನನ್ನ ಚಿಕ್ಕ ವಯಸ್ಸಿಂದ ನೋಡಿದ್ದಾರೆ. ಅವ್ರಿಗೊಂದು ಆಸೆ ಇತ್ತು, ಅವರು ರಾಮಾಚಾರಿ ವರ್ಕ್ ಮಾಡ್ತಿದ್ರಲ್ಲ, ಸೊ ಅವ್ರಿಗೆ ನನ್ನ ಕೆಲಸ ನೋಡಿದ್ರು ಅವರು. ನಾನು ರಾಮ್ಜಿ ಸರ್ ಬ್ಯಾನರಲ್ಲಿ ಕೆಲಸ ಮಾಡಬೇಕು ಅನ್ನೋದು ನನಗಿಂತ ಅವ್ರಿಗೆ ತುಂಬ ಆಸೆ ಇತ್ತು. ಸೊ ಅವ್ರು ಯಾವಾಗಲೂ ರಾಮ್ಜಿ ಸರ್ ಹತ್ರ ಹೇಳೋರು, ಸರ್ ಇವಳು ದಿವ್ಯಾ ಅಂತ ತುಂಬ ಲಕ್ಷ್ಮೀದೇವಿಯವ್ರ ಮೊಮ್ಮಗಳು, ತುಂಬ ಒಳ್ಳೆ ಆರ್ಟಿಸ್ಟ್ ಸರ್, ದಯವಿಟ್ಟು ನೀವು ಒಂದು ಸಲ ನೋಡಿ ಅಂತ. ಅದು ಸರ್ ತಲೆಯಲ್ಲಿತ್ತು. ಮತ್ತು ಇದು ಇವತ್ತೇ ನನಗೆ ಗೊತ್ತಾಗಿದ್ದು, ನನ್ನ ಆಡಿಷನ್ 10 ಸೆಕೆಂಡಲ್ಲಿ ಅವ್ರು ಒಪ್ಕೊಂಡ್ರು ಅನ್ನೋದು. ಮ್ಯಾಮ್ ಇದ್ರಲ್ಲಿ ನಂದೇನೂ ಇಲ್ಲ, ದೇವರು, ನನ್ನ ಹಿರಿಯರ ಆಶೀರ್ವಾದ, ನನ್ನ ತಾಯಿಯ ಆಶೀರ್ವಾದ, ನಮ್ಮ ಅಜ್ಜಿಯ ಆಶೀರ್ವಾದ ನನ್ನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ. ನಾನು ಹೋಗ್ತಾ ಇದ್ದೀನಿ. ಇದ್ರಲ್ಲಿ ನಂದೇನೂ ಇಲ್ಲ. ಪ್ರೋಮೋ ಚೆನ್ನಾಗಿ ಬಂದಿದೆ ಅಂದರೆ ನಾವು ಮಾತ್ರ ಸ್ಕ್ರೀನ್ ಮೇಲೆ ಕಾಣಿಸ್ತೀವಿ, ಅದ್ರ ಹಿಂದೆ ಒಂದು 40 ಜನ ಟೆಕ್ನಿಷಿಯನ್ಸ್ ವರ್ಕ್ ಮಾಡಿರ್ತಾರೆ, ಡೈರೆಕ್ಟರ್ ಇರ್ತಾರೆ, ಕ್ಯಾಮ್ರಾಮ್ಯಾನ್ ಇರ್ತಾರೆ. ಪ್ರತಿಯೊಂದು ಶಾರ್ಟ್ ಇದೇ ರೀತಿ ಬೇಕು ಅಂತ ಅವರು ಕನ್ಸು ಕಟ್ಕೊಂಡು ಬಂದಿರ್ತಾರೆ. ಅವ್ರ ಕನಸನ್ನ ನಾನು ಮುಂದೆ ತಂದಿದ್ದೀನಿ ಮೇಡಮ್. ನಂದೇನೂ ಇಲ್ಲ ಅದರಲ್ಲಿ. ಇದು ಎಲ್ಲ ಕ್ರೆಡಿಟು ಪ್ರೋಮೋ ಮಾಡಿದಂಥ ನಿರ್ದೇಶಕರು ಮತ್ತು ಎಂಟೈರ್ ಇವಾಗ ಸರ್ ನಂಗೆ ಅದಿಷ್ಟ ಆಯಿತು, ಅದೆಲ್ಲವೂ ಎಲ್ಲ ಕ್ರೆಡಿಟು ನಾನು ಟೆಕ್ನಿಷಿಯನ್ಸಿಗೆ ಕೊಡ್ತೀನಿ. ನಂದೇನೂ ಇಲ್ಲ ಮ್ಯಾಮ್. ನಾನು ಬರ್ತೀನಿ, ಮೇಕಪ್ ಮಾಡ್ಕೋತೀನಿ, ನಿಂತ್ಕೋತೀನಿ, ನೀವು ಇಂಥದ್ದು ಹೇಳಬೇಕು ಅಂತಾರೆ ಹೇಳ್ತೀನಿ, ಇಲ್ಲ ಇದು ಸರಿಯಾಗಿಲ್ಲ, ಇನ್ನೊಂದು ಸಲ ನನ್ನ ಕೆಲಸ ನಾನು ಮಾಡಿದೆ. ಬಟ್ ಇದೆಲ್ಲವೂ ಅವರ ಕನಸು ಅಷ್ಟೇ, ನಂದೇನೂ ಇಲ್ಲ ಇದರಲ್ಲಿ. ಓಕೆ ಮ್ಯಾಮ್, ಇನ್ನು ಕೊನೆಯದಾಗಿ, ಈಗ ಸಾಕಷ್ಟು ಸೀರಿಯಲ್ಗಳಿದಾವೆ, ಆಪ್ಷನ್ಸ್ ಇದೆ ಜನಕ್ಕೆ. ಹೊಸ ಸೀರಿಯಲ್ಸ್ ಬಂದಾಗ ಯಾಕೆ ನೋಡಬೇಕು, ಬಿಡು ಇದೇ ಕಂಟಿನ್ಯೂ ಮಾಡೋಣ, ಈ ಥರ ಒಂದಷ್ಟು ಮನೋಭಾವ ಆಡಿಯನ್ಸಿಗೆ ಇದ್ದೇ ಇರುತ್ತೆ. ಸೊ ಯಾಕೆ ಈ ಸೀರಿಯಲ್ನ ನೋಡಬೇಕು ಅಂತ ನೀವು ಆಡಿಯನ್ಸಿಗೆ ಹೇಳ್ತೀರಾ? ಮ್ಯಾಮ್, ಇಷ್ಟು ವರ್ಷ ನಾನು ಆ್ಯಕ್ಟ್ ಮಾಡ್ಕೊಂಡು ಬಂದಿರೋದ್ರಲ್ಲಿ ನನಗೆ ನನ್ನ ಪಾತ್ರ ತುಂಬ ವಿಭಿನ್ನವಾದ ಪಾತ್ರ ಅಂತ ಅನಿಸಿದೆ. ಬಹುಶಃ ಆಡಿಯನ್ಸ್ಗೂ ಅದು ಕನೆಕ್ಟ್ ಆಗುತ್ತೆ ಅನಿಸುತ್ತೆ. ಈಗ ನನಗಿಲ್ಲೇ ಯಾರೋ ಹೇಳಿದರು, ನಿಮ್ಮ ಪಾತ್ರ ನೋಡಿ ನನ್ನ ತಾಯಿ ತುಂಬ ಕನೆಕ್ಟ್ ಆದರು ಅಂತ. ಬಹುಶಃ ದಟ್ ಕನೆಕ್ಟಿಂಗ್ ಎಲಿಮೆಂಟ್ ಆಡಿಯನ್ಸ್ನ ಹೋಲ್ಡ್ ಮಾಡುತ್ತೆ ಅಂತ ಅನಿಸುತ್ತೆ ನನಗೆ. ಆ್ಯಂಡ್ ತುಂಬ ಒಳ್ಳೆ ನರೇಷನ್ ಇದೆ, ತುಂಬ ಒಳ್ಳೆ ಪ್ರೆಸೆಂಟೇಷನ್ ಇದೆ. ಖಂಡಿತವಾಗ್ಲೂ ಇದು ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾವಾಗಿಂದ ನೋಡಬೇಕು? ಓಕೆ, ಇದೇ ಮಂಗಳವಾರದಿಂದ ಸಂಜೆ 8 ಗಂಟೆಗೆ ನಿಮ್ಮ ಮನೆಗೆ, ನಿಮ್ಮ ಮನಸ್ಸುಗಳಿಗೆ ಗೌರಿ ಕಲ್ಯಾಣ ಬರ್ತಾ ಇದೆ. ದಯವಿಟ್ಟು ಎಲ್ಲರೂ ತಪ್ಪದೆ ವೀಕ್ಷಿಸಿ, ನಮ್ಮನ್ನು ಹರಿಸಿ ಹಾರೈಸಿ. ಥ್ಯಾಂಕ್ ಯು.